ಬೆಲ್ಲ ಹಾಕಿ ಮಾಡಿದ ಸಿಹಿಯಾದ ಅಪ್ಪ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೋಡಿದ್ರಲ್ಲ, ಬೆಳಗಿನ ಉಪಹಾರಕ್ಕೆ ಸಂಜೆ ಉಪಹಾರಕ್ಕೆಲ್ಲ ಒಳ್ಳೆಯದಾಗ್ತದೆ ಇದು. ಖಂಡಿತ ಒಮ್ಮೆ ಟ್ರೈ ಮಾಡಿ. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. 1.5 ಗ್ಲಾಸಿನಷ್ಟು ನಾನಿಲ್ಲಿ ಬೆಳ್ತಿಗೆ ಅಕ್ಕಿ ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು ಜಾಸ್ತಿ ಉದ್ದಿನಬೇಳೆ ಹಾಕ್ತಾ ಇಲ್ಲ, ಒಂದು 2 ಟೇಬಲ್ ಸ್ಪೂನ್ನಷ್ಟು ಅಷ್ಟೇ ಉದ್ದಿನಬೇಳೆ ಹಾಕ್ತೇನೆ. ನೋಡಿ, 2 ಟೇಬಲ್ ಸ್ಪೂನ್ ಅಷ್ಟೇ. ಮತ್ತು ಒಂದು ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಮೆಂತೆಕಾಳು. ಇದನ್ನು ಒಂದು 4 ಸಲ ತೊಳೆದು ಒಂದು 4 ಗಂಟೆಯಷ್ಟು ನೆನೆ ಹಾಕಿದ್ದೇನೆ ನಾನು. ನೋಡಿ, 1.5 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ, 1 ಕಪ್ ಬೆಲ್ಲ, 1 ಕಪ್ ಅನ್ನ, ಕುಚ್ಚಲಕ್ಕಿ ಅನ್ನ ಅಥವಾ ಬೆಳ್ತಿಗೆ ಅನ್ನ ಯಾವುದು ಸಹ ಆಗ್ತದೆ. ಇದನ್ನೀಗ ನಾನು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೇನೆ. ನೋಡಿ, ಅರ್ಧದಷ್ಟು ಬೆಲ್ಲ ಮತ್ತು ಅರ್ಧದಷ್ಟು ತೆಂಗಿನ ತುರಿ, ಅರ್ಧದಷ್ಟು ಅನ್ನ ಹಾಕಿ ಒಂದು ಸಲ ಈಗ ಗ್ರೈಂಡ್ ಮಾಡ್ತೇನೆ ನಾನು. ಬೆಳ್ತಿಗೆ ಅನ್ನ ಸಹ ಹಾಕ್ಬೋದು, ನಾವು ಕುಚ್ಚಲಕ್ಕಿ ಊಟ ಮಾಡೋದ್ರಿಂದಾಗಿ ಅದನ್ನೇ ಹಾಕ್ತಾ ಇದ್ದೇನೆ ನಾನು. ತೆಂಗಿನ ತುರಿ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ. ಈಗ ನೋಡಿ, ಸ್ವಲ್ಪ ನೀರು ಹಾಕ್ತೇನೆ, ಯಾಕಂದರೆ ಬೆಲ್ಲ ಉಂಟು, ತೆಂಗಿನ ತುರಿ ಅನ್ನ ಎಲ್ಲ ಇರೋದ್ರಿಂದ. ಇದನ್ನು ಸಣ್ಣ ರವೆಯಷ್ಟು ಗ್ರೈಂಡ್ ಮಾಡಿದರೆ ಸಾಕು, ನುಣ್ಣಗೆ ರುಬ್ಬಬೇಕಂತೇನಿಲ್ಲ. ನೋಡಿ, ಒಂದು ಸಲ ರುಬ್ಬಿ ಆಯಿತು. ಈಗ 2ನೇ ಸಲ ನಾನೀಗ ಅದಕ್ಕೆ ಉಪ್ಪು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಮೊದಲು ನಾನು ಉಪ್ಪು ಹಾಕಿರಲಿಲ್ಲ, ಈಗ ಹಾಕ್ತೇನೆ. ನೋಡಿ, ಉಳಿದ ಎಲ್ಲವನ್ನು ಅಕ್ಕಿಯ ಜೊತೆ ಬೆಲ್ಲ, ಅನ್ನ, ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಇದನ್ನು ಅಷ್ಟೇ ರುಬ್ಬಿ ರೆಡಿ ಮಾಡಿಟ್ಟಿದ್ದೇನೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಈಗ ಇದು ಇಷ್ಟು ದಪ್ಪ ಇದೆ. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಯಾಕಂದರೆ ಅನ್ನ ಹಾಕಿರೋದ್ರಿಂದಾಗಿ ಹಿಟ್ಟು ದಪ್ಪ ಆಗ್ತದೆ. ಇದೊಂದು ಸಾಧಾರಣ ಒಂದು 5-6 ನಿಮಿಷ ಇದೇ ರೀತಿ ಬೀಟ್ ಮಾಡಬೇಕು ಚೆನ್ನಾಗಿ. ಒಳ್ಳೆ ಫರ್ಮೆಂಟ್ ಆಗ್ತದೆ ಆಗ ಇದು. ನೋಡಿ, ಈ ರೀತಿ ಚೆನ್ನಾಗಿ ಬಡಿದು ಇದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ತೆಳುವಾಗಿಟ್ಟರೆ ಒಳ್ಳೆಯದು. ಇದನ್ನು ಮರುದಿನ ಬೆಳಿಗ್ಗೆ ದಪ್ಪ ಆಗಿರ್ತದೆ, ಅದಕ್ಕೋಸ್ಕರ. ಈಗ ಮುಚ್ಚಳ ಮುಚ್ಚಿ ಇದರ ಮೇಲೊಂದು ಬಟ್ಟೆ ಹಾಕಿ ಒಂದು ಕಲ್ಲನ್ನು ನಾನು ಇಲ್ಲಿ ಇಡ್ತೇನೆ, ಯಾಕಂದರೆ ಈಗ ಚಳಿಗೆ ಹಿಟ್ಟು ಬೇಗ ಉಬ್ಬಿ ಬರುವುದಿಲ್ಲ, ಅದಕ್ಕೋಸ್ಕರ. ಸ್ವಲ್ಪ ಬೇಗ 7 ಗಂಟೆಗೆ ಗ್ರೈಂಡ್ ಮಾಡಿಟ್ರೆ ಸ್ವಲ್ಪ ಒಳ್ಳೆಯದಾಗಿ ಹಿಟ್ಟು ಬರ್ತದೆ ಉಬ್ಬಿ. ಈಗ ನೋಡಿ, ಮರುದಿನ ಬೆಳಗ್ಗೆ ತೆಗೆದು ನೋಡ್ತಾ ಇದ್ದೇನೆ ನಾನು. ಜಾಸ್ತಿ ಉದ್ದು ಹಾಕಿಲ್ಲ, ಹಾಗಾಗಿ ತುಂಬ ಉಬ್ಬಿ ಬರುವುದಿಲ್ಲ ಇದು. ಅನ್ನ ಮತ್ತು ಇದು ತೆಂಗಿನ ತುರಿ ಹಾಕಿದ್ದು ನೋಡಿ, ಹಾಗಾಗಿ ತುಂಬ ಉದ್ದು ಹಾಕಿದರೆ ಚೆನ್ನಾಗಿ ಉಬ್ಬಿ ಬರ್ತದೆ. ಆದರೆ ಇದು ಒಳ್ಳೆ ಫರ್ಮೆಂಟ್ ಆಗಿದೆ ಮಾತ್ರ. ನೋಡಿ, ನೋಡುವಾಗಲೇ ಗೊತ್ತಾಗ್ತದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು. ಸಿಹಿಯಾದ ಅಪ್ಪ ಆಗಿರೋದ್ರಿಂದ ಸ್ವಲ್ಪ ಮೆಲ್ಲ ಉರಿಯಲ್ಲಿ ಇದನ್ನು ಬೇಯಿಸಬೇಕಾಗ್ತದೆ. ನಾನಿಲ್ಲಿ ಅಪ್ಪದ ಕಾವಲಿಗೆ ತುಪ್ಪ ಹಾಕ್ತಾ ಇದ್ದೇನೆ, ಎಣ್ಣೆ ಸಹ ಹಾಕ್ಬೋದು, ಆದರೆ ತುಪ್ಪ ಹಾಕಿ ಮಾಡಿದರೆ ಈ ಸಿಹಿಯಾದ ಅಪ್ಪ ತಿನ್ನಲಿಕ್ಕೆ ಇನ್ನಷ್ಟು ರುಚಿಯಾಗಿರ್ತದೆ, ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ. ಅದಕ್ಕೋಸ್ಕರ ಈ ರೀತಿ ಹಾಕಿ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸಬೇಕು ಇದನ್ನು. ನಡುವಿನ ಭಾಗ 3 ಇದೆ ನೋಡಿ, ಅದು ಬೇಗ ಬೇಯ್ತದೆ. ಸೈಡಲ್ಲಿ ಸ್ವಲ್ಪ ಮೆಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಾವಲನ್ನು ಅಕ್ಕಪಕ್ಕಕ್ಕೆ ಜರುಗಿಸಿ ಸ್ವಲ್ಪ ಬೇಯಿಸಬೇಕಾಗ್ತದೆ. ಇಲ್ಲಾಂದರೆ ನಡುವಿನ ಭಾಗವೇ ಬೆಂದಿರ್ತದೆ, ಸೈಡಲ್ಲಿ ಬೆಂದಿರುವುದಿಲ್ಲ. ಮತ್ತು ನಡುವಿನದು ಬೆಂದು ಸ್ವಲ್ಪ ಜಾಸ್ತಿ ಕಪ್ಪಾಗ್ತದೆ, ಅದಕ್ಕೋಸ್ಕರ. ನೋಡಿ, ಈಗ ಕಾಣ್ತದೆ ನೋಡಿ, ನಡುವಿನ ಇದು ಚೆನ್ನಾಗಿ ಬೆಂದಿದೆ. ಆದರೆ ಅದರ ಪಕ್ಕದಲ್ಲಿರೋದ್ರೆಲ್ಲ ಸ್ವಲ್ಪ ಬಿಳಿ ಕಾಣ್ತಾ ಇದೆ. ಅದಕ್ಕೋಸ್ಕರ ಕಾವಲಿಯನ್ನು ಸ್ವಲ್ಪ ಪಕ್ಕಕ್ಕೆ ಜರುಗಿಸಿ ಎಲ್ಲ ನಾವು ಬೇಯಿಸಬೇಕಾಗ್ತದೆ ಇದನ್ನು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಇದು. ಇದನ್ನು ತಿರುಗಿಸಿ ಹಾಕ್ತಾ ಇದ್ದೇನೆ. ಬಣ್ಣ ನೋಡುವಾಗಲೇ ಬೆಲ್ಲದಿಂದ ಮಾಡಿದ್ರಿಂದಾಗಿ ತಿನ್ನಬೇಕು ಅಂತ ಅನ್ನಿಸ್ತದಲ್ಲ. ಖಂಡಿತ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿ ಬರ್ತದೆ ಇದು. ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಟ್ಟು ತಿನ್ನಬಹುದಾದಂಥ ರೆಸಿಪಿ. ಅಷ್ಟೇ ಅಲ್ಲ, ಇದಕ್ಕೆ ಚಟ್ನಿ ಅಥವಾ ಇನ್ಯಾವುದೇ ಪದಾರ್ಥದ ಅಗತ್ಯ ಇರುವುದಿಲ್ಲ. ಖಂಡಿತ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.